ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಮಾರ್ಕ್ ಸಿನಿಮಾದ್ದೇ ಒಂಥರ ಬೆಂಚ್ ಮಾರ್ಕ್ ಕ್ರಿಯೇಟ್ ಮಾಡಿದೆ ಅಂತಾನೆ ಹೇಳ್ಬಹುದು. ಈಗಾಗಲೇ ಮಾರ್ಕ್ ಸಿನಿಮಾದ ಟೀಸರ್ ಅಟ್ ಪ್ರೆಸೆಂಟ್ ಯೂಟ್ಯೂಬ್ ನಲ್ಲಿ 72,34,428 ವೀಕ್ಷಣೆ ಪಡೆದು ಜೊತೆಗೆ 4 ಲಕ್ಷ ಲೈಕ್ಸ್ ಪಡೆದು ಹೊಸ ದಾಖಲೆ ಸೃಷ್ಟಿ ಮಾಡಿದೆ ಮಾರ್ಕ್. ಬಿಟ್ಟಿರೋದೇ ಒಂದು ಸಣ್ಣ ಟೈಟಲ್ ಟೀಸರ್ ಅಷ್ಟೇ. ಈ ಪಾರ್ಟಿ ಕ್ರಿಯೇಟ್ ಮಾಡುತ್ತೆ ಅಂತ ಯಾರು ಅಂದ್ಕೊಂಡಿರ್ಲಿಲ್ಲ. ಆದ್ರೆ ಕೆಲವರು ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾ ನೋಡಿ ಉರ್ಕೊಳ್ತಿದ್ದಾರೆ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಈಗಾಗಲೇ ಕೆಲವರ ಎದೆಯಲ್ಲಿ ಡವ ಶುರುವಾಗಿ ನಡುಕ ಉಡ್ಸಿ ಮ್ಯಾಲೆ ಕುಂತವನೇ ಅಜಯ್ ಮಾರ್ಕಂಡಯ್ಯ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಇಷ್ಟಕ್ಕೂ ಇವರೆಲ್ಲ ಇಷ್ಟೊಂದು ಉರ್ಕೊಳ್ಳಕ್ಕೆ ಕಾರಣ ಏನಪ್ಪಾ ಅಂದ್ರೆ ಮಾರ್ಕ್ ಟೀಸರ್ ರಿಲೀಸ್ ಆದ 24 ಗಂಟೆಗಳಲ್ಲಿ ಹೊಸ ದಾಖಲೆನೇ ಬರ್ದಿತ್ತು ಮತ್ತು ಬುಕ್ ಮೈ ಶೋ ನಲ್ಲಿ 41.5 ಸಾವಿರ ಜನ ಈ ಸಿನಿಮಾದ ಮೇಲೆ ಆಸಕ್ತಿ ತೋರಿಸಿದ್ದಾರೆ. ಇದು ಹೆಂಗೆ ಸಾಧ್ಯ ಅಂತ ಕೆಲವರ ಪ್ರಶ್ನೆ. ಈ ರೀತಿ ದಾಖಲೆಗಳು ಸೃಷ್ಟಿ ಮಾಡಿದ್ರೆ ಕೆಲವರು ತಿಕಾ ಉರ್ಕೊಂಡು ಸಾಯ್ತಾರೆ. ಇಷ್ಟಕ್ಕೂ ಕಿಚ್ಚ ಸುದೀಪ್ ಅವರ ಹತ್ರ PR ಟೀಮ್ ಇಲ್ಲ. ಪೈಡ್ ಮಾಡಿಸೋದಿಕ್ಕೆ ಇವರು ಕತ್ರೆಗುಪ್ಪೆ ರಾವಣ ಅಲ್ವೇ ಅಲ್ಲ. 4 ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ರೆ ಸಿಂಗಲ್ ಥಿಯೇಟರ್ ಗಳನ್ನು ಉಳಿಸೋದು ತುಂಬಾ ಕಷ್ಟ. ಕೇವಲ ಲಾಭಕ್ಕಾಗಿ 4 ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ರೆ ಸಾಲದು. ಸಿಂಗಲ್ ಥಿಯೇಟರ್ ಗಳು ಉಳಿಬೇಕು ಅಂದ್ರೆ ದೊಡ್ಡ ನಟರು ವರ್ಷಕ್ಕೆ ಒಂದು ಸಿನಿಮಾ ಸಿಂಗಲ್ ಥಿಯೇಟರ್ ಗಳಿಗಂತಾನೆ ಒಂದು ಸಿನಿಮಾ ಮಾಡಬೇಕು. ಆ ರೀತಿ ಸಿನಿಮಾನೇ ಈ ಮಾರ್ಕ್. 4 ವರ್ಷಕ್ಕೆ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಯಾರಾದ್ರೂ ಮಾಡಬಹುದು. ಜುಲೈನಲ್ಲಿ ಮಾರ್ಕ್ ಸಿನಿಮಾದ ಮುಹೂರ್ತ ಸ್ಟಾರ್ಟ್ ಮಾಡಿ ಡಿಸೆಂಬರ್ಗೆ ರಿಲೀಸ್ ಮಾಡ್ತಿದ್ದಾರೆ ಅಂದ್ರೆ ಇವರ ಸ್ಟಾಮಿನಾ ಎನರ್ಜಿ ಯಾವ ರೀತಿ ಇದೆ ಅಂತ ಗೊತ್ತಾಗುತ್ತೆ. ಅದು ಬೇರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳು ಹೊಂದಿರುವ ನಟ ಅಂದ್ರೆ ಕಿಚ್ಚ ಸುದೀಪ್ ಅವರು. ಇಂಥವ್ರಿಗೆ ಈ ಪೇಯ್ಡ್ ಲೈಕ್ಸ್ ವ್ಯೂಸ್ ಬೇಕಿರಲ್ಲ. ಅದೇನಿದ್ರು ನಮ್ಮ ಕತ್ರಗುಪ್ಪೆ ರಾವಣ ಪಾನಿಕ್ ಸಿನಿಮಾಗೆ ಬೇಕು. ಯಾಕಂದ್ರೆ ಅವ್ರು ಇರೋದೇ 4 ಜನ ಫ್ಯಾನ್ಸ್. ಅಂತವ್ರು ಬೇಕಿದ್ರೆ ಪೇಯ್ಡ್ ಮಾಡಿಸ್ತಾರೆ. ಒಟ್ಟಾರೆಯಾಗಿ ಮಾರ್ಕ್ ಸಿನಿಮಾ ಡಿಸೆಂಬರ್ 25ಕ್ಕೆ ರಿಲೀಸ್ ಆಗ್ತಾ ಇದೆ. ಇನ್ನು ಈ ಗ್ಯಾಪ್ ಅಲ್ಲಿ ಎಷ್ಟು ಜನ ಉರ್ಕೊಳ್ತಾರೋ ಎಷ್ಟು ಜನ ಕೆರ್ಕೊಳ್ತಾರೋ ಸದ್ಯಕ್ಕಂತೂ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಮಾರ್ಕ್ ಸಿನಿಮಾ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಸೆಟ್ ಮಾಡೋದಂತೂ ಪಕ್ಕ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.